ಪರಪ್ಪನ ಅಗ್ರಹಾರ ಇವತ್ತು ಮೈಸೂರು ಕೇಂದ್ರ ಕಾರಾಗೃಹಕ್ಕೆ ಡಿಜಿಪಿ ಅಲೋಕ್ ಕುಮಾರ್ ಭೇಟಿಯನ್ನ ನೀಡಿರುವಂತಹ ವಿಚಾರ ಅಂದ್ರೆ ಫುಲ್ ಅಲರ್ಟ್ ಆಗಿದ್ದಾರೆ. ಕಾರಾಗೃಹಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಮೈಸೂರಿನ ಅಶೋಕ ರಸ್ತೆಯಲ್ಲಿ ಇರುವಂತಹ ಕೇಂದ್ರ ಕಾರಾಗೃಹದಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಮೊನ್ನೆ ಅಷ್ಟೇ ಗೊತ್ತಿರುವಂತಹ ವಿಚಾರ. ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ರು, ಭೇಟಿ ಮಾಡಿದ್ರು, ಅಲ್ಲಿನ ಖೈದಿಗಳನ್ನ ಜೊತೆಯಲ್ಲಿ ಮಾತನಾಡಿದ್ರು. ಅಲೋಕ್ ಕುಮಾರ್ ಭೇಟಿಗೂ ಮುನ್ನ ನೋಡಿ 9 ಮೊಬೈಲ್ 11 ಸಿಮ್ ಕಾರ್ಡ್ ವಶಕ್ಕೆ ಪಡೆಯಲಾಗಿದೆ. ಕೇಂದ್ರ ಕಾರಾಗೃಹದಲ್ಲಿ 2 ತಾಸು ಜಾಲಾಡಿದ್ದಾರೆ ಅಲೋಕ್ ಕುಮಾರ್. ಕೇಂದ್ರ ಕಾರಾಗೃಹಕ್ಕೆ ಎಐ ಆಧಾರಿತ ಕ್ಯಾಮೆರಾ ಅಳವಡಿಸಲು ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಜೈಲಿನ ಸುತ್ತಮುತ್ತಲಿನಿಂದ ಗಾಂಜಾ ಎಸೆಯುವಂತಹ ಬಗ್ಗೆಯೂ ಕೂಡ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದ್ದಾರೆ. ಜೈಲಿನ ಜಾಮರ್ ಸುಧಾರಣೆಯ ಬಗ್ಗೆ ಟಿಸಿಎಲ್ ಕಂಪನಿಯ ಜೊತೆಗೆ ಮಾತುಕತೆ ಕೂಡ ಈಗಾಗಲೇ ಆಗಿದೆ. ಜಾಮರ್ ಎಫೆಕ್ಟ್ ಇನ್ನೂ ಕೂಡ ಹೆಚ್ಚಿಸಬೇಕು ಅಂತ ಹೇಳಿ ಸೂಕ್ತ ಕ್ರಮಕ್ಕೆ ಮುಂದಾಗಿದ್ದಾರೆ. ಜೈಲು ಭೇಟಿಯ ಬಳಿಕವಾಗಿ ಡಿಜಿಪಿ ಅಲೋಕ್ ಕುಮಾರ್ ಈ ರೀತಿಯಾಗಿ ಹೇಳಿಕೆ ನೀಡಿದ್ದಾರೆ. ಸರ್ಪ್ರೈಸ್ ಆಗಿ ನಾವು ಸುಮ್ಮನೆ ಬಂದಿದ್ದೀವಿ, ಆದ್ರೆ ನಮ್ ಜನ ಅಲರ್ಟ್ ಇದ್ರು. ರಾತ್ರಿನ ಅವರು 10:30ಯಿಂದ 1 ಗಂಟೆವರೆಗೆ ಚೆಕ್ ಮಾಡಿ 9 ಮೊಬೈಲ್ ಫೋನ್ ಮತ್ತೆ 11 ಸಿಮ್ ಕಾರ್ಡ್ ಎಲ್ಲ ಸೀಸ್ ಮಾಡಿದ್ದಾರೆ. ಸೊ ಎಲ್ಲ ಕಡೆ ನಾವು ಒಂದು ಡ್ರೈವ್, ಸ್ಪೆಷಲ್ ಡ್ರೈವ್ ಹಾಗೆ ಮಾಡ್ತಾ ಇದ್ವಿ. ಆ ಡ್ರೈವ್ ಪ್ರಕಾರ ಇದು ಶೇಷಮೂರ್ತಿ ಅವ್ರ ನೇತೃತ್ವದಲ್ಲಿ ಇದು ಮಾಡಿದ್ರೆ ಅವ್ರಿಗೆ 30,000 ಬಹುಮಾನ ಕೂಡ ಈ ತಂಡಕ್ಕೆ ನಾವು ಕೊಡ್ತಾ ಇದ್ವಿ. ಮತ್ತೆ ನಾವು ಸರ್ಪ್ರೈಸ್ ಆಗಿ ಚೆಕ್ ಮಾಡಕ್ಕೆ ನಾವು ಬಂದಿದ್ವಿ. ನಮ್ಗೆ ಕೂಡ ಏನಾದ್ರು ಮೊಬೈಲ್ ಸಿಗುತ್ತೆ, ನಮ್ಮ ದುರ್ದೈವ ಹೇಳಿ ಅಥವಾ ಏನ್ ಹೇಳಿ ಸುದೈವ ಹೇಳಿ ಯಾವ್ದು ಮೊಬೈಲ್ ನಮ್ಗೆ ಸಿಕ್ಕಿಲ್ಲ. ನಾವು ಸುಮಾರು 2 ತಾಸಲ್ಲಿ ಚೆಕ್ ನಾವು ಮಾಡಿದೀವಿ. ಮತ್ತೆ ಬಹಳಷ್ಟು ಯಾರು ಖೈದಿಗಳು ಇದ್ದಾರೆ ಅವ್ರ ಜೊತೆಗೆ ಮಾತಾಡಿದೀವಿ. ಅವ್ರದ್ದು ಕೆಲವು ಅಹವಾಲುಗಳು ಇರ್ತದೆ, ಕೆಲವು ಸಮಸ್ಯೆಗಳು ಇರುತ್ತೆ, ಅದು ಕೂಡ ಸ್ಪಂದಿಸಿದೀವಿ. ಮತ್ತೆ ನಮ್ಮ ಸಿಬ್ಬಂದಿಗಳಿಗೆ ಕೂಡ ಸಮಸ್ಯೆಗಳು ಇರುತ್ತೆ, ಅವ್ರದ್ದು ಕೂಡ ಕೆಲವು ಕೆಲಸನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್. ಎಸ್ ಪ್ರೇಮ್ ಕುಮಾರ್, ಡಿಜಿಪಿ ಮೈಸೂರು ಜೈಲಿಗೆ ಭೇಟಿ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಮಾಹಿತಿ ಲಭ್ಯವಾಗಿದೆ, ಏನಂತ ಮಾತನಾಡಿದ್ರು ಅವರು, ಏನಿದೆ ಕಂಪ್ಲೀಟ್ ಮಾಹಿತಿ? ಕಾರಾಗೃಹಕ್ಕೆ ಡಿಜಿಪಿ ಅಲೋಕ್ ಕುಮಾರ್ ಅವರು ದಿಢೀರ್ ಭೇಟಿಯನ್ನು ನೀಡಿರುವಂತದ್ದು. ಭೇಟಿ ನೀಡಿದಂತ ಸಂದರ್ಭದಲ್ಲಿ ಕೆಲವು ಸಿಮ್ ಕಾರ್ಡ್ಗಳನ್ನ ಮತ್ತೆ ಕೆಲವು ಮೊಬೈಲ್ಗಳನ್ನ ವಶಪಡಿಸಿಕೊಂಡಿರುವಂತದ್ದು. ಜೊತೆಗೆ ಸ್ಥಳೀಯ ಪೊಲೀಸರು ಮತ್ತೆ ಏನು ಡಿಸಿಪಿ ಏನಿದ್ದಾರೆ ಕೂಡ ಅವರು ಎಲ್ಲರ ನೇತೃತ್ವದಲ್ಲಿ ಕೂಡ ದಿಢೀರ್ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಕೂಡ ಜೈಲಿನ ಒಳಗೆ ಯಾವ ರೀತಿಯ ತೊಂದರೆಗಳಾಗ್ತಾ ಇದೆ, ಮತ್ತೆ ಜೈಲಿನ ಒಳಗೆ ಮೊಬೈಲ್ಗಳು ಹೇಗೆ ಬಂತು, ಮೊಬೈಲ್ ಸಿಮ್ ಕಾರ್ಡ್ಗಳು ಹೇಗೆ ಬಂತು ಎಂಬುದನ್ನು ಕೂಡ ಪರಿಶೀಲನೆಗೆ ಕೂಡ ಆದೇಶವನ್ನ ನೀಡಿರುವಂತದ್ದು. ಅದಲ್ಲದೆ ಪ್ರಮುಖವಾಗಿ ಹೊರಗಡೆ ಅಂದ್ರೆ ಮೈಸೂರು ನಗರಕ್ಕೆ ಹೊಂದಿಕೊಂಡಿರುವಂತಹ ಕೇಂದ್ರ ಕಾರಾಗೃಹ ಏನಿದೆ ಇದಕ್ಕೆ ಹೊರಭಾಗದಿಂದ ಕೂಡ ಜೈಲಿನ ಒಳಗೆ ಗಾಂಜಾವನ್ನ ಎಸಲಾಗ್ತಾ ಇದೆ ಎಂಬ ಆರೋಪವು ಕೂಡ ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಅಲ್ಲಿನ ಕಾಂಪೌಂಡ್ ನ ಸುತ್ತಮುತ್ತ ಆಗಿರ್ಬೋದು, ಜೈಲಿನ ಒಳಭಾಗದಲ್ಲಿರುವಂತಹ ಕಾಂಪೌಂಡ್ ನ ಸುತ್ತಮುತ್ತ, ಹೊರಭಾಗದಲ್ಲಿರುವಂತಹ ಸುತ್ತಮುತ್ತ ಕೂಡ ಡಿಜಿಪಿ ಅಲೋಕ್ ಕುಮಾರ್ ಕೂಡ ಪರಿಶೀಲನೆ ನಡೆಸಿರುವಂತದ್ದು. ಅದನ್ನು ಕೂಡ ಹೇಗೆ ಜೈಲಿನ ಒಳಗಡೆ ಬರ್ತಾ ಇದೆ ಎಂಬುದನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು, ಅದನ್ನು ತಡೆಗಟ್ಟಬೇಕು ಎಂಬುದನ್ನು ಕೂಡ ಅಲೋಕ್ ಕುಮಾರ್ ಅವರು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿರುವಂತದ್ದು. ಅಲ್ಲದೆ ಏನು ಎಐ ಕ್ಯಾಮೆರಾಗಳನ್ನ ಜೈಲಿನ ಒಳಭಾಗದಲ್ಲಿ ಅಳವಡಿಸುವಂತಹ ಒಂದು ಕ್ರಮಕ್ಕೆ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಅದಲ್ಲದೆ ಜೈಲಿನ ಒಳಭಾಗದಲ್ಲಿ ಮೊಬೈಲ್ಗಳು, ಸಿಮ್ ಕಾರ್ಡ್ಗಳು ಪತ್ತೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ಜಾಮರ್ಗಳನ್ನ ಒಂದು ಭದ್ರತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಎಲ್ಲ ರೀತಿಯ ಚಿಂತನೆಗಳನ್ನ ಮಾಡಿಕೊಳ್ಳುವಂತದ್ದು. ಜೈಲಿನ ಒಳಭಾಗಕ್ಕೆ ಯಾರು ಭೇಟಿಯನ್ನ ಕೊಡ್ತಾರೆ ಅಂತ ಸಂದರ್ಭದಲ್ಲಿ ಏನಾದ್ರೂ ಕೂಡ ಗಾಂಜಾವನ್ನ, ಸಿಮ್ ಕಾರ್ಡ್ಗಳನ್ನ, ಮೊಬೈಲ್ಗಳನ್ನ ತರಿಸಿದಾರಾ ಎಂಬುದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಂತರ ಒಳಗೆ ಬಿಡಬೇಕು ಎಂಬುದನ್ನು ಕೂಡ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ನೀಡಿರುವಂತದ್ದು. ಅದಲ್ಲದೆ ಎಐ ಕ್ಯಾಮೆರಾಗಳ ಅಳವಡಿಸುವುದರ ಜೊತೆಗಾಗಿ ಕೂಡ ಅಲ್ಲಿರುವ ಸಿಬ್ಬಂದಿಗಳ ಕೊರತೆ ಏನಿದೆ, ಮತ್ತೆ ಸಿಬ್ಬಂದಿಗಳ ಒಂದು ಅಹವಾಲುಗಳು ಏನಿದೆ, ಸಿಬ್ಬಂದಿಗಳ ಒಂದು ಸಮಸ್ಯೆಗಳೇನಿದೆ ಎಂಬುದನ್ನು ಕೂಡ ಎಲ್ಲವನ್ನು ಕೂಡ ಆ ಒಂದು ಅಹವಾಲುಗಳನ್ನು ಸ್ವೀಕರಿಸಿರುವಂತದ್ದು. ಸಿಬ್ಬಂದಿಗಳ ಕೊರತೆ ಏನಿದೆ ಅದನ್ನು ಕೂಡ ಕೂಡಲೇ ನೀಗಿಸಬೇಕು ಅಂತ ಹೇಳಿ ಕೂಡ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತೇವೆ, ಅದನ್ನು ಕೂಡ ಕೂಡಲೇ ಬಗೆಹರಿಸ್ತೀವಿ ಅಂತ ಕೂಡ ಹೇಳಿಕೆ ನೀಡಿರುವಂತದ್ದು. ಅದಲ್ಲದೆ ಖೈದಿಗಳ ಜೊತೆಗೆ ಮಾತುಕತೆಯನ್ನು ನಡೆಸಿರುವಂತದ್ದು. ಅಲ್ಲದಲ್ಲದೆ ಸಿಬ್ಬಂದಿಗಳ ಜೊತೆಯಲ್ಲಿ ಮತ್ತೆ ಖೈದಿಗಳ ಜೊತೆಯಲ್ಲಿ ಕೂಡ ಯಾವುದೇ ರೀತಿಯ ಗಾಂಜಾ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಸಿಮ್ ಕಾರ್ಡ್ ಆಗಿರ್ಬೋದು ಯಾವುದೇ ರೀತಿಯ ಒಳಗೆ ಬರಬಾರದು ಎಂಬುದನ್ನು ಕೂಡ ಕ್ರಮವನ್ನು ಕೈಗೊಳ್ಳುವ ಜೊತೆಗೆ ಒಳಭಾಗದಲ್ಲಿ ಕೂಡ ಸಿಬ್ಬಂದಿಗಳಿಗಾಗಿರ್ಬೋದು ಮತ್ತು ಖೈದಿಗಳಿಗೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ಕೂಡ ಆಲಿಸುವುದರ ಮುಖಾಂತರವಾಗಿ ಡಿಜಿಪಿ ಅಲೋಕ್ ಕುಮಾರ್ ಅವರು ಇಂದು ಭೇಟಿ ನೀಡಿ ಎಲ್ಲ ರೀತಿಯ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿರುವಂತದ್ದು. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.